ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋಮವಾರ ಆಗಿರೋದ್ರಿಂದ ಇಲ್ಲಿ ವಾರ. ಸೊ ಎಲ್ಲನೂ ನೀಟಾಗಿ ಕ್ಲೀನ್ ಮಾಡಿ, ಸೊ ಇದನ್ನು ಅವಲಕ್ಕಿ ಉಪ್ಪಿಟ್ಟು ತಿಂದು ತುಂಬ ದಿನ ಆಗಿತ್ತು. ಏಕೆಂದರೆ ಬೆಂಗಳೂರು ಬಂದರೆ ಅವಲಕ್ಕಿ ಉಪ್ಪಿಟ್ಟು ನಮ್ಮ ಸೈಡೆಲ್ಲ ಉಪ್ಪಿಟ್ಟು ಯಾರು ತಿನ್ನೋದು ಇಲ್ಲ. ನಾವು ತಿಂತೀವಿ ಏನು ಮಾಡಿಕೊಂಡ್ರು, ಅವರು ಬೇರೆ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅವಲಕ್ಕಿ ಉಪ್ಪಿಟ್ಟಿಗೆ ಜಾಸ್ತಿ ಈರುಳ್ಳಿ ಇದ್ರೆ ಚೆಂದ ಅಂದ್ಬಿಟ್ಟು ಜಾಸ್ತಿ ಹೆಚ್ಚಿಟ್ಟಿದ್ದೀನಿ. ಸೊ ಇವಾಗ ಮನೆಯೆಲ್ಲನೂ ನಮ್ಮ ದೊಡ್ಡಮ್ಮ ಕಸ ಗುಡಿಸಿದೆ. ಇವಾಗ ಹೋಗ್ಬಿಟ್ಟು ಒರೆಸ್ಬೇಕು. ಬನ್ನಿ ಇವತ್ತೇನೆಲ್ಲ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಫೈನಲಿ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಯಿತು. ಆ್ಯಕ್ಚುಲಿ ಎಲ್ಲನೂ ಹಚ್ಕೊಟ್ಟಿದ್ದೆ. ನಮ್ಮ ದೊಡ್ಡಮ್ಮನೇ ಮಾಡೋದು ಯಾವಾಗಲೂ ಅಷ್ಟೇ. ಉಪ್ಪಿಟ್ಟು, ಅವಲಕ್ಕಿ ಉಪ್ಪಿಟ್ಟು ಇದೆಲ್ಲನೂ ಕೂಡ ನಾನು ಹಚ್ಚಿಟ್ರೆ ದೊಡ್ಡಮ್ಮ ಮಾಡುತ್ತೆ. ಏಕೆಂದರೆ ನನಗೆ ನೀರು ಹಾಕೋಕ್ಕೆ ಗೊತ್ತಾಗಲ್ಲ. ಅವಲಕ್ಕಿ ಉಪ್ಪಿಟ್ಟಿಗೆ ಜಾಸ್ತಿ ನೀರು ಹಾಕಿದ್ರೆ ಮೆತ್ತೆ ಮೆತ್ತೆ ಥರ ಆಗ್ಬಿಡುತ್ತೆ. ಹಾಗಾಗಿ ಹಾಕ್ಕೊಂಡೆ, ಚೆನ್ನಾಗಿ ತಿಂದೆ. ಅದ್ರ ಜೊತೆ ಅಂತೂ ನನಗೆ ಖಾರ ಬೂಂದಿ ಇದ್ರಂತೂ ತುಂಬ ಇಷ್ಟ ಆಗುತ್ತೆ. ಸೊ ಕಡ್ಡಿ ಮಿಕ್ಸರ್ ತಂದುಬಿಟ್ಟು ಸೈಡ್ಸ್ಗೆ ತಿಂದೆ. ಸೊ ನಿನ್ನೆ ವೀಡಿಯೋನ ಅಪ್ಲೋಡು ಕೊಟ್ಟಿದ್ದೆ. ಸೊ ಒಳಗಡೆ ನೆಟ್ವರ್ಕ್ ಸಿಗಲ್ಲ ಅಂತ ಅಂದ್ಬಿಟ್ಟು ಅಲ್ಲಿ ಸ್ಟೆಪ್ಸ್ ಮೇಲೆ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟೆಪ್ಸ್ ಮೇಲೆ ಬಂದೆ. ಕುತ್ಕೊಂಡು ಹಂಗೆ ಅಪ್ಲೋಡ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ. ಹಾಯ್ ಫ್ರೆಂಡ್ಸ್, ಟೈಮ್ ಬಂದು 1:30 ಆಗಿದೆ. ಸೊ ನಾನು ಟೆರೆಸ್ ಮೇಲೆ ಬಟ್ಟೆ ಹಾಕೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಅಯ್ಯೋ, ಬೆಳಗ್ಗೆ 10:30ಗೆ ಮಲ್ಕೊಂಡು 1 ಕಾಲಿಗೆ ಎದ್ದಿದ್ದೀನಿ. ಸಿಕ್ಕಾಬಟ್ಟೆ ನಿದ್ದೆ ಬಂತು. ಅದು ಹೆಂಗೆ ನಿದ್ದೆ ಮಾಡಿದೆ ಅಂತಲೇ ಗೊತ್ತಿಲ್ಲ. ಇವಾಗ ಎದ್ದು ರೆಡಿಯಾಗಿ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಅಯ್ಯೋ, ಪಾರಿವಾಳಗಳು ಆರೋಗ್ಬಿಟ್ಟು. ಇದೆಲ್ಲ ಫ್ರೆಂಡ್ಸ್ ನಮ್ಮ ಅಣ್ಣನ ಅಂಗಡಿ ಇದೆ. ಇಲ್ಲಿ ಎಲ್ಲ ಥರ ಕಾಳೆಲ್ಲನೂ ಹುರಿದು ಪೌಡ್ರು ಮಾಡಿಸ್ತಾರೆ. ಮೆಂತ್ಯದ ಹಿಟ್ಟು ಇದೆಲ್ಲ ನಮ್ಮ ಅಣ್ಣನ ಅಂಗಡಿ ಇದೆ. ದೊಡ್ಡಮ್ಮ, ಇದು ಹಣೆಯಾರು ಹಾಕಿರೋದಲ್ವಾ? ಇದರಲ್ಲಿ ಏನೇನೋ ಹಿಟ್ಟು ಮಾಡ್ತಾರೆ ಫ್ರೆಂಡ್ಸ್. ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಪಾರಿವಾಳಗಳೆಲ್ಲ ನೋಡವ ಇಲ್ಲಿ ಬತ್ತಿದಂಗೆ ಹಾರೋದು. ಪಾರಿವಾಳಗಳು ನಾನು ಬರ್ತಿದ್ದಂಗೆ ಹಾರೋದು. ನೋಡಿ ಫ್ರೆಂಡ್ಸ್ ಯಾವ ಥರ ಕೆಲಸ ಮಾಡಿದೆ ಅಂತ. ಇಲ್ಲೆಲ್ಲ ಒಂದು ದೊಡ್ಡಮ್ಮ ಇದಾಗ್ತೈತೆ. ನಾನು ಟೆರೆಸ್ ಮೇಲೆ ಬರ್ತಿದ್ದಂಗೆ ಒಂದು 15 ಪಾರಿವಾಳನೇ ಹಾರೋಗ್ಬಿಟ್ಟು ಅವು ಮೇ ಬಿ ಚೆಲ್ಲಿರಲಿಲ್ಲ ಅನಿಸುತ್ತೆ. ಸೊ ನಾನು ಬಂದೆ ಅಂತ ಅಂದ್ಬಿಟ್ಟು ಗಡಿ ಬಿಡಿಲಿ ಹಾರಿದ್ವಲ್ಲ. ಸೊ ಅಲ್ಲಿದ್ದಿದ್ದು ಕಾಳುಗಳೆಲ್ಲ ಕೆಳಗೆ ಬಿದ್ದು. ದೊಡ್ಡಮ್ಮ ದಪ್ಪ ಕಾಳು ಮಾತ್ರ ಇದಕ್ಕೂ ಮಣ್ಣು ಬರುತ್ತೆ ಅಂತ ಹೇಳ್ತಾ ಇತ್ತು. ಸೊ ಅಲ್ಲಿ ವೈಟ್ ಕಲರ್ದು ಏನೋ ಸಿಕ್ತದು, ವೈಟ್ಗೆ ಹೋದ್ವೆ ಅಂತೆ. ನಾನು ನೋಡೇ ಇರಲಿಲ್ಲ. ಇದೇನು ದೊಡ್ಡಮ್ಮ ಅಂತ ಕೇಳ್ತಾ ಇದ್ದೆ. ಆ್ಯಂಡ್ ತಿಂದು ನೋಡಿದೆ, ಸೇಮ್ ಗೋಧಿ ಹೇಗಿರುತ್ತೆ ಅದೇ ಥರ ಟೇಸ್ಟ್ ಇತ್ತು. ಸೊ ದೊಡ್ಡಮ್ಮ ಅಲ್ಲಿ ತೆಗ್ದಿಟ್ಟಿದ್ದಿಲ್ಲ, ಅದು ದಪ್ಪದು ಮಾತ್ರ ತೆಗ್ದು ಹಾಕಿದ್ವಿ, ಮಣ್ಣಿರುತ್ತೆ ಅಂತ. ಬೆಂಗಳೂರು ಕೂಡ ತುಂಬ ಬೇಜಾರಾಗ್ತೈತೆ. ಯಾಕೆ ಅಂತ ಗೊತ್ತಿಲ್ಲ. ನಾನು ಮೊದಲೆಲ್ಲವ ನಮ್ಮ ಅಮ್ಮಂಗೆ ನಿಮ್ಮೂರು ಬೇಜಾರು ಕಣಮ್ಮ ಅಂತ ಹೇಳ್ತಿದ್ದೆ. ಈಗ ನೋಡಿದ್ರೆ ನಮ್ಮ ದೊಡ್ಡಮ್ಮಂಗೆ ಹೇಳಂಗಾಗೈತೆ ನಿಮ್ಮೂರು ಬೇಜಾರು. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ ಬೆಂಗಳೂರಲ್ಲಿ. ಸೊ ಯಾವಾಗ ಊರಿಗೆ ಹೋಗ್ತೀನೋ ಅನ್ನೋ ಥರ ಫೀಲ್ ಆಗ್ತಿದೆ. ಸೊ ನಾನು ಹೋಗೋದು ಗುರುವಾರ ಫ್ರೆಂಡ್ಸ್. ಬುಧವಾರ ಇಲ್ಲ ಗುರುವಾರ ಊರಿಗೆ ಹೋಗ್ತೀನಿ. ಬಂದೆ ಕೆಳಗೆ ಅಡುಗೆ ಏನಾಗಿದೆ ನೋಡ್ಬಿಟ್ಟು ಊಟ ಮಾಡಬೇಕು. ಹೊಟ್ಟೆ ಎಷ್ಟೈತೆ ಆಲ್ರೆಡಿ 2 ಕಾಲಾಗಿದೆ ಟೈಮು. ನಮ್ಮ ದೊಡ್ಡಮ್ಮ 2:30 ಅಷ್ಟರಲ್ಲಿ ಸಾಂಬಾರು ರೆಡಿ ಮಾಡ್ತು. ಏನು ಸಾಂಬಾರಪ್ಪ ಅಂದರೆ ಅದು ಮೆಂತ್ಯ ಹಾಕ್ಬಿಟ್ಟು ಬಜ್ಜಿ ಮಾಡಿದೆ. ಸೊ ಸ್ನ್ಯಾಕ್ಸ್ ಈರುಳ್ಳಿ ಇದ್ದರೆ ಸಖತ್ತಾಗಿರುತ್ತೆ, ಅಥವಾ ಮೊಟ್ಟೆ ಇದ್ರೂ ಚೆನ್ನಾಗಿರುತ್ತೆ. ಸಖತ್ತಾಗಿತ್ತು ಹುಳಿ ಹುಳಿಯಾಗಿ. ನಮ್ಮ ಕಡೆಯಲ್ಲೇ ಮೆಂತ್ಯ ಬಜ್ಜಿ, ಜೀರಾ ಬಜ್ಜಿ ಅಂತ ಮಾಡ್ತೀವಿ. ನಮ್ಮ ಪಿಂಕಿ ಐತಲ್ಲ ಅಲ್ಲಿ ಥರನೇ ಇಲ್ಲೂ ಒಂದಿದೆ ಫ್ರೆಂಡ್ಸ್. 2 ಇತ್ತು, ಒಂದೆಲ್ಲ ಹೋಯ್ತು. ಹೆಂಗೆ ಮನ್ಗೈತೆ ನೋಡಿ ನೆಮ್ಮದಿಯಾಗೆ. ಇದ್ರಷ್ಟು ನೆಮ್ಮದಿ ಯಾವುದಿಲ್ಲ. ತುಂಬ ಏಜಾಗಿದೆ ಫ್ರೆಂಡ್ಸ್. ನಾನು ಬಂದೆ ಬೆಂಗಳೂರಿಗೆ 4 ವರ್ಷ ಆಯಿತು. ಸೊ ಇದು ನಾನು ಬರೋಕ್ಕೂ ಮುಂಚೆಯಿಂದ ಇರೋದು. ಒಂದು 6ರಿಂದ 7 ವರ್ಷ ಆಗೈತೆ ಫ್ರೆಂಡ್ಸ್ ಇದಕ್ಕೆ ಏಜು. ಗಂಡು ಇದು ಹೆಂಗೆ ಮನ್ಗೈತೆ ನೋಡಿ. ಏಜ್ಡ್ ಆಗೈತೆ, ಫುಲ್ ಏಜ್ ಆಗೈತೆ. ವೈಟ್ ಬೇಕು. ಹಾಯ್ ಫ್ರೆಂಡ್ಸ್, ಇವಾಗ ಈ ಥರ ರೆಡಿಯಾಗಿ ಸಹನ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಅಲ್ಲಿಂದ ಮುಗಿಸ್ಕೊಂಡು ನೋಡೋಣ ಹರಿಗೆ ಸಿಗುವಂತ ಹೇಳಿದ್ದೀನಿ. ಅದೇ ನನ್ನ ಫ್ರೆಂಡ್ ಅವರಿಗೆ ನೋಡೋಣ. ಅವ್ರ ಮನೆ ಊಟಕ್ಕೆ ಕರೆದಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಬನ್ನಿ ಹೋಗೋಣ ಏನೇನೆಲ್ಲ ಆಗುತ್ತೆ ಅಂತ. ಫುಲ್ಲು ಬೆಳಗ್ಗೆಯಿಂದ ಬೇಜಾರು ಅಂದರೆ ಬೇಜಾರು ಫ್ರೆಂಡ್ಸ್. ಬೆಂಗಳೂರಂತೂ ತುಂಬ ಬೇಜಾರಾಗಿ ಹೋಗ್ಬಿಟ್ಟೈತೆ. ಮನೇಲಿದ್ದು ಇದು ಊರಲ್ಲಿದ್ರಾದರೂ ಕೃತು, ನಮ್ಮ ಅಕ್ಕ, ಅಮ್ಮ, ಅಪ್ಪಾಜಿ, ಬೀದಿಲಿ ಮಕ್ಕಳುಗಳು, ಆಮೇಲೆ ಪಕ್ಕದ ಮನೆ ಎಲ್ಲ ಇರುತ್ತೆ ಸಿಟಿಲಿ. ಅಪ್ಪ ಒಳಗಡೆ ಕೂತು ನನಗಂತೂ ಬೇಜಾರಾಗೋಗ್ಬಿಟ್ಟೈತೆ ನಿಜವಾಗ್ಲೂ. ಬೆಂಗಳೂರಲ್ಲಿ ಇರ್ತೀವಿ ಅಂತ ಅಂದರೆ ಒಂದು ಕೆಲ್ಸಕ್ಕೆ ಹೋಗ್ತಾ ಇರಬೇಕು. ಕೆಲ್ಸಕ್ಕೆ ಹೋಗ್ಬಿಟ್ಟು ಬ್ಯುಸಿ ಲೈಫ್ ಇರಬೇಕು ಬೆಂಗಳೂರಲ್ಲಿತ್ತು ಅಂದರೆ. ಸುಮ್ಮನೆ ಮನೇಲೇ ಓತ್ಲ ಹೊಡಿತೀವಿ ಅಂದರೆ ನಿಜವಾಗ್ಲೂ ಆಗೋಲ್ಲ. ನನಗಂತೂ ಫಸ್ಟ್ ಆಫ್ ಆಲ್ ಆಗೋದೇ ಇಲ್ಲ. ಕೆಲಸ ಬಿಟ್ಟು 4 ತಿಂಗಳಾಯಿತು. ಇಲ್ಲಿ ಅವ್ರ ಮನೆ ಊಟಕ್ಕೆ ಹೋಗಬೇಕು. ಬಟ್ ಬೆಂಗಳೂರಲ್ಲಿ ನನಗೆ ಫೇವ್ರೆಟ್ ಒಂದು
ಎಗ್ ರೈಸ್ ಇದೆ. ಎಲ್ಲಿ ಗೊತ್ತಾ, ಅವನೀಶ್ ಮೋಟಾರ್ಸ್ ಇದೆಯಲ್ಲ ಜಾಲಹಳ್ಳಿ ಕ್ರಾಸು, ಅವನೀಶ್ ಮೋಟಾರ್ಸಿಂದ ಒಂದು 500 ಮೀಟರ್ಸ್ ಅಷ್ಟೇ. ಸಕ್ಕತ್ತಾಗಿ ಮಾಡ್ತಾರೆ. ಎಗ್ ರೈಸ್ಗೆ ಮಸಾಲೆ ಹಾಕ್ತಾರೆ ಫ್ರೆಂಡ್ಸ್. ಅಂದರೆ ಮಸಾಲೆ ಅಂದರೆ ಸಾಂಬಾರು ಥರ ಇರುತ್ತೆ ಮಸಾಲೆ. ಎಗ್ ರೈಸ್ಗೆ ಯಾರೂ ಕೂಡ ಆ ಥರ ಮಾಡಲ್ಲ. ಮಸಾಲೆ ಹಾಕಿ ಯಾರೂ ಎಗ್ ರೈಸ್ ಮಾಡಲ್ಲ. ಅಂದರೆ ಸಾಂಬಾರು ಥರ ಹಾಕಿ ಯಾರೂ ಎಗ್ ರೈಸ್ ಮಾಡಲ್ಲ. ಬಟ್ ಇವರು ಸಾಂಬಾರು ಹಾಕ್ತಾರೆ. ಅಟ್ ಎ ಟೈಮು 30ರಿಂದ 40 ಜನಕ್ಕೆ ಸರ್ವ್ ಮಾಡೋಷ್ಟು ದೊಡ್ಡ ಬಾಣಲಿಲಿ ಮಾಡ್ತಾರೆ. ಮತ್ತು ಅದಕ್ಕೆ ಜಾಸ್ತಿ ಸಾಂಬಾರು ಥರ ಹುಯ್ತಾರೆ. ಅದನ್ನು ತಿರುಗಕ್ಕೆ ಕೊಡ್ತಾರೆ. ಸಕ್ಕತ್ತಾಗಿರುತ್ತೆ. ಬಿರಿಯಾನಿಗಿಂತಲೂ ಸಕ್ಕತ್ತಾಗಿರುತ್ತೆ. ಅದಂತೂ ನನಗೆ ಆಲ್ ಟೈಮ್ ಫೇವ್ರೆಟ್ಟು. ನೋಡೋಣ, ಎಗ್ ರೈಸು ತಿನ್ನಬೇಕು, ಬಟ್ ಅಲ್ಲೇ ಫುಲ್ ಆಗುತ್ತೆ. ಸೊ ಇವತ್ತು ಜಾಸ್ತಿ ವೀಡಿಯೋನೇ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್. ಬೆಂಗಳೂರಲ್ಲಂತೂ ಬೇಜಾರು. ಆಚೆ ಹೋದ್ರೂ ಮಾಡೋಕ್ಕಾಗಲ್ಲ. ನನಗೆ ಹೇಳ್ಬೇಕಂದ್ರೆ ನಾವು ಕಂಫರ್ಟಬಲ್ ಇಲ್ಲ. ಹಾಗಾಗಿ ಮೇ ಬಿ ಆಗಿದ್ರೆ 5ರಿಂದ 6 ನಿಮಿಷ ವೀಡಿಯೋ ಆಗಿರಬೇಕು ಇವತ್ತದಷ್ಟೇ. ಅದು ಬಿಟ್ಟರೆ ಇನ್ನೇ ಹಾಗೇ ಇಲ್ಲ ವೀಡಿಯೋ. ಫ್ರೆಂಡ್ಸ್, ಟೈಮ್ ಬಂದು 6:45 ಸೊ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಚಪ್ಪಲಲ್ಲಂತೂ ನಡೆಯೋಕ್ಕಾಗಲ್ಲ. ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಹತ್ತಿರ ಅವ್ರ ಮನೆ. ಹಾಗಾಗಿ ಬನ್ನಿ, ಏನೆಲ್ಲ ಆಗುತ್ತೆ ತೋರಿಸ್ತಾ ಹೋಗ್ತೀನಿ. ಅವ್ರ ಮನೆ ಒಳಗೆ ವೀಡಿಯೋ ಮಾಡೋಕ್ಕಾಗಲ್ಲ, ಬೇರೆ ಎಲ್ಲ ಮಾಡ್ತೀನಿ. ನೋಡೋಣ ಬನ್ನಿ ಫ್ರೆಂಡ್ಸ್. ಮನೆಗೆ 8:15 8:45 ಮನೆಗೆ ಬಂದೆ. ಸೊ ಮನೇಲಿ ಬೋಟಿ ಹಾಕಿದ್ರು, ಸ್ವಲ್ಪ ಎಕ್ಸ್ಟ್ರಾ ಬೆಂದಿಲ್ದಿರೋ ತೆಗೆದಿಟ್ಟಿದ್ರು. ಅದನ್ನು ಒಂದು 4 ಎತ್ಕೊಂಡು ತಿನ್ನೋಣ ಅಂತ ಅಂದ್ಬಿಟ್ಟು ಅಲ್ಲೇ ಹೊಟ್ಟೆ ಎಲ್ಲ ಫುಲ್ ಆಗಿತ್ತು ಊಟ ಮಾಡಿ. ಹಾಗಾಗಿ ಸೊ ನೆನ್ನೆ ವೀಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ನೇ ಕಂಟಿನ್ಯೂ ವ್ಲಾಗಾಗಿ ಮಾಡ್ತಾಯಿದ್ದೀನಿ. ಸೊ ಟೈಮ್ ಬಂದು 8 ಗಂಟೆ ಆಗಿದೆ. ಕಾಫಿ ರೆಡಿ ಇದೆ, ಬನ್ನಿ ಕುಡಿಯೋಣ. ಫ್ರೆಂಡ್ಸ್, ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಕ್ಯಾರೆಟನ್ನು ಸೋಸ್ತಾ ಇದ್ದೀನಿ. ಕ್ಯಾರೆಟ್ ಅಂತೀನಿ, ಬೀನಸ್ಸು. ಬನ್ನಿ ಇವತ್ತೆಲ್ಲ ಏನೇನೆಲ್ಲ. ಆ್ಯಕ್ಚುಲಿ ನೆನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡಿದೆ. ತುಂಬ ಬೇಜಾರಾಗ್ತಿತ್ತು, ಏನೂ ವ್ಲಾಗ್ಸ್ ಕೂಡ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ನೆನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಇವತ್ತೇನೇನೆಲ್ಲ ಅಂತ ಆಗುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಫ್ರೆಂಡ್ಸ್, ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಹಚ್ಚಿ ಬೇಯಿಸಿ ಇಟ್ಟಿದ್ದೆ. ಬಟ್ ಇವಾಗ ಪ್ಲ್ಯಾನ್ ಚೇಂಜ್ ಆಯಿತು. ಸೊ ಪುನಃ ಎಲ್ಲನೂ ಹಚ್ತಾ ಇದ್ದೀನಿ. ಬಿರಿಯಾನಿ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ತರ್ತೀನಿ ನಮ್ಮಣ್ಣ ಹೋಗಿದ್ದಾರೆ. ಸೊ ಹಾಗಾಗಿ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ. ಹೇಗೆ ಮಾಮೂಲಿ ರೆಸಿಪಿ, ಬಿರಿಯಾನಿ ರೆಸಿಪಿ ಹಾಕಿದ್ದೀನಲ್ಲ, ಸೇಮ್ ಅದೇ ಪ್ರೊಸೆಸ್ಸಲ್ಲಿ ಮಾಡ್ತೀನಿ. ಆ್ಯಂಡ್ ದೊಡ್ಡಮ್ಮ ತುಂಬ ದಿನದಿಂದ ಫ್ರಿಜ್ಜಲ್ಲಿ ನಿಂಬೆಹಣ್ಣು ಇಟ್ಕೊಂಡೋದು ಹೋಗ್ಬಿಟ್ಟಿದ್ವು ಕೆಲವೊಂದು, ಅದನ್ನು ಹೇಳ್ತಾ ಇತ್ತು. ಆ್ಯಂಡ್ ನಾನು 2ರಲ್ಲಿ ಕೊತ್ತಂಬರಿ ಮತ್ತು ಪುದೀನ ಇಟ್ಕೊಂಡಿದ್ದೀನಿ. ಒಂದು ಚಿಕನ್ ಜೊತೆ ಬೇಯಿಸೋಕ್ಕೆ, ಇನ್ನೊಂದು ಚಿಕನ್ನೆಲ್ಲ ಕ್ಯಾಪ್ ಹಾಕುವಾಗ ಹಾಕೋದಕ್ಕೆ ಅಂತ. ಸೊ ಅಲ್ಲಿ ಫ್ರೈ ಎಲ್ಲ ಆಲ್ರೆಡಿ ಆಗಿದೆ. ಫ್ರೆಂಡ್ಸ್, ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಒಗ್ಗರಣೆಗೆ ಹಾಕಿದ್ದೀನಿ. ಸೊ ಆಗ್ತಾಯಿದೆ. ಇನ್ನೊಂದು 20 ನಿಮಿಷದಷ್ಟರಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ. ಈ ಬಿಸಿನೀರು ಆಲ್ರೆಡಿ ಕುದೀತಾ ಇದೆ. ಇದೆಲ್ಲ ಆಲ್ರೆಡಿ ರೋಸ್ಟ್ ಆಗಿದೆ. ಇವಾಗ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಬಿರಿಯಾನಿ ಪೌಡ್ರ್ ಹಾಕಿದ್ರೆ ಅಳ್ಳಿಲ್ವಾ? ಕರೆಕ್ಟಾಗಿ ಐತೆ ಫ್ರೆಂಡ್ಸ್. ಎಲ್ಲ ಓಪನ್ ಮಾಡಿದ್ವಿ. ಸೊ ಬಿರಿಯಾನಿ ಇದ್ರು ನಮ್ಮ ಅಣ್ಣ ಒಂದು 10 ಮೊಟ್ಟೆ ಬೇಯಕ್ಕೆ ಹಾಕ್ಕೊಂಡಿದೆ. ಸೊ ಜಿಮ್ಗೆ ಹೋಗ್ತಾರಲ್ಲ, ಡೈಲಿ ಅವರು ಒಂದು 10 ಮೊಟ್ಟೆ ತಿಂತಾರೆ. ಸೊ ಇಲ್ಲೇ ಇರುತ್ತೆ ಮೊಟ್ಟೆಗಳು ನೋಡಿ. ಡೈಲಿ 10ರಿಂದ 15 ಫಿಕ್ಸು. ಸೊ ಸ್ವಲ್ಪ ಊಟನೇ ಅವರು. ಬಾಡಿ ಮೇಂಟೆನೆನ್ಸ್ ಜಾಸ್ತಿ, ಜಿಮ್ ಬಾಡಿ. ಹಾಗಾಗಿ ಅಪ್ಪ ಫ್ರೆಂಡ್ಸ್, ಫೈನಲಿ ಬಿರಿಯಾನಿ ರೆಡಿ ಆಯಿತು. ಎಲ್ಲ ತಿಂದ್ವಿ, ಸಖತ್ತಾಗಿತ್ತು. ಆ್ಯಂಡ್ ಇವತ್ತಿನ ಮತ್ತು ನೆನ್ನೆ ವಿಡಿಯೋ ಇದಾಗಿರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ವಿಡಿಯೋ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಶೇರು, ಕಮೆಂಟು, ಲೈಕು ಮಾಡಿ ಅಂತ ಕೇಳ್ಕೊಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆಲ್.